ಬೆಂಗಳೂರಿನಲ್ಲಿ ಜೋರಾಗ್ತಾ ಇದೆ ಸಿಎಂ ಕುರ್ಚಿ ಕಾಳಗ. ಮನೆಯಲ್ಲೇ ರಣತಂತ್ರ ಹೆಣಿತಾ ಇದ್ದಾರೆ ನಾಯಕರು. ಹಾಗಾದ್ರೆ ಆಪ್ತರ ಜೊತೆಯಲ್ಲಿ ಸಿಎಂ ಡಿಸಿಎಂ ಮಹತ್ವದ ಚರ್ಚೆ ಮಾಡ್ತಿರೋದು. ಸಿದ್ದರಾಮಯ್ಯ ಭೇಟಿ ಮಾಡಿದ್ದಾರೆ ಸಚಿವ ಬೈರತಿ ಸುರೇಶ್, ಸಚಿವ ಎಂಸಿ ಸುಧಾಕರ್, ಪೊನ್ನಣ್ಣ ಜೊತೆ ಸಿಎಂ ಚರ್ಚೆ ಮಾಡ್ತಾ ಇದ್ದಾರೆ. ಡಿಕೆಶಿ ನಿವಾಸದಲ್ಲಿ ಶಾಸಕ ಕುಣಿಗಲ್ ರಂಗನಾಥ್ ಮಾತುಕತೆ ನಡೆಸ್ತಾ ಇದ್ದಾರೆ. ಮಹತ್ವ ಪಡ್ಕೊಳ್ತಾ ಇದೆ ಈ ಮೀಟಿಂಗ್. ಸರಣಿ ಸಭೆಗಳನ್ನ ಮಾಡ್ತಾ ಇರುವಂತಹ ಸಚಿವರು ತಮ್ಮ ನೆಚ್ಚಿನ ನಾಯಕರು ಸಿಎಂ ಆಗಬೇಕು ಅಂತ ಬ್ಯಾಟ್ ಬೀಸ್ತಾ ಇದ್ದಾರೆ. ಹಾಗಾದ್ರೆ ಮನೇಲೆ ಕೂತ್ಕೊಂಡು ರಣತಂತ್ರ ಹೆಣಿತಾ ಇದ್ದಾರೆ ಈ ನಾಯಕರು. ಡೆಲ್ಲಿ ಮಟ್ಟದಲ್ಲಿ ಈಗಾಗಲೇ ಲಾಬಿ ನಡೆಸಿದ್ದಾಯ್ತು. ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿಗೆ ಬಂದಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲೂ ಕೂಡ ಸಿಎಂ ಈಗಾಗಲೇ ಮಾತುಕತೆ ನಡೆಸಿದ್ದಾರೆ. ಅದರ ಬೆನ್ನಲ್ಲೇ ಸಿಎಂ ಹಾಗೂ ಡಿಸಿಎಂ ಮನೆಯಲ್ಲಿ ಪ್ರತ್ಯೇಕವಾದಂತ ಸಭೆ ನಡೀತಾ ಇರೋದು. ಸಿಎಂ ಆಪ್ತಬಣ ಒಂದ್ ಕಡೆಯಾದ್ರೆ ಡಿಸಿಎಂ ಆಪ್ತಬಣ ಮತ್ತೊಂದ್ ಕಡೆ. ಈ ಇಬ್ರು ನಾಯಕರ ಬಣದ ಶಾಸಕರು ಸಚಿವರು ಈ ಸಭೆಯಲ್ಲಿ ಹಾಜರಾಗ್ತಿದ್ದಾರೆ. ಮುಂದೆ ತಮ್ಮ ನಾಯಕರ ಪರವಾಗಿ ನಾವು ಯಾವ ರೀತಿ ಬ್ಯಾಟಿಂಗ್ ಮಾಡಬೇಕು, ತಮ್ಮ ನಾಯಕರಿಗೆ ಸಿಎಂ ಸ್ಥಾನ ಒಲಿಬೇಕು ಅಂದ್ರೆ ಏನ್ ಮಾಡಬೇಕು ಅಂತ ನಾಯಕರು ಮಹತ್ವದ ಮೀಟಿಂಗ್ ಮಾಡ್ತಿದ್ದಾರೆ. ಇವತ್ತು ಖರ್ಗೆ ಅವರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಆಗ್ತಾರೆ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಖರ್ಗೆ ಅವರ ಮೇಲೆ ಒತ್ತಡ ಹೇರೋದಕ್ಕೆ ಪೂರ್ವಭಾವಿ ಸಭೆಯನ್ನ ಏನಾದ್ರೂ ನಡೆಸ್ತಾ ಇದ್ದಾರೆ ನಾಯಕರು? ಯಾವ ರೀತಿ ಒತ್ತಡ ಹೇರಬೇಕು? ಇದು ಖರ್ಗೆ ಅವರ ಮಟ್ಟದಲ್ಲಿ ನಿರ್ಧಾರವಾಗುತ್ತಾ ಅಥವಾ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು ಇದಕ್ಕೆ ಎಂಟ್ರಿ ಕೊಡ್ಬೇಕಾ? ಅವ್ರ ಮೇಲೆ ಯಾವ ರೀತಿ ನಾವು ಒತ್ತಡ ಹೇರಬೇಕು? ಇದೆಲ್ಲದರ ಬಗ್ಗೆ ಚರ್ಚೆ ಮಾಡುವ ಸಾಧ್ಯತೆ ಇದೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯನವರು ಕೂಡ ದೆಹಲಿಗೆ ಹೋಗಿದ್ರು, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಹೋಗಿದ್ರು. ಸಿಎಂ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಇಬ್ಬರನ್ನ ಭೇಟಿಯಾಗಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಇಲ್ಲಿವರೆಗೂ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕಾಗಿರ್ಲಿಲ್ಲ. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಒಂದ್ ಕಡೆ ಸಿಎಂ ಮನೆಯಲ್ಲಿ ಮೀಟಿಂಗ್ ನಡೀತಾ ಇದ್ರೆ ಮತ್ತೊಂದ್ ಕಡೆ ಡಿಸಿಎಂ ಕೂಡ ತಮ್ಮ ಆಪ್ತ ನಾಯಕರ ಜೊತೆ ಮೀಟಿಂಗ್ ಮಾಡ್ತಾ ಇರುವಂತದ್ದು. ಸೊ ಈ ಮೂಲಕ ಹೈಕಮಾಂಡ್ ಮೇಲೆ ಒತ್ತಡ ಹೇರೋದಕ್ಕೆ ಮುಂದಾಗ್ತಾ ಇದ್ದಾರೆ ನಾಯಕರು. ಯಾವ ರೀತಿಯಾಗಿ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಬೆಳವಣಿಗೆ? ನಯನ, ಮೊದಲ ಹಂತದಲ್ಲಿ ಸಾಕಷ್ಟು ಜನ ನಾಯಕರು ದೆಹಲಿಗೆ ಹೋಗಿ ತಮ್ಮ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿಕೊಂಡು ಬಂದರು. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ರು. ಇದು ಒಂದು ರೀತಿ ರಾಜ್ಯದಲ್ಲಿ ಬೇರೆಯದೇ ಆದ ರೀತಿಯಾದಂತಹ ಸಂದೇಶ ಜನಕ್ಕೆ ಹೋಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಖರ್ಗೆ ಅವರು ಒಂದಷ್ಟು ಕಾರವಾಗಿ ಯಾರು ಕೂಡ ದೆಹಲಿಗೆ ಬರಬೇಡಿ, ನಾನೇ ಬೆಂಗಳೂರಿಗೆ ಬರ್ತೀನಿ, ಅಲ್ಲೇ ಮಾತನಾಡೋಣ ಅನ್ನುವಂಥ ಒಂದು ಸಂದೇಶವನ್ನ ರವಾನೆ ಮಾಡಿದ್ರು. ಅದಾದ ಬೆನ್ನಲ್ಲೇ ಖರ್ಗೆ ಅವರ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ನಿನ್ನೆ ಹೋಗಿ ಭೇಟಿ ಮಾಡ್ಕೊಂಡು ಬಂದ್ರು. ಅದರ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಕೂಡ ಹೋಗಿ ಭೇಟಿಯನ್ನ ಮಾಡಿಕೊಂಡು ಬಂದ್ರು. ಒಂದು ಹಂತದಲ್ಲಿ ನಾಯಕತ್ವದ ಬದಲಾವಣೆಯ ಚರ್ಚೆಗಳು ಏನು ನಡೀತಾ ಇದೆ, ತಮ್ಮ ತಮ್ಮ ಬೆಂಬಲಿಗರು ಯಾರೂ ಕೂಡ ಬಹಿರಂಗವಾಗಿ ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ನಾಯಕರು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಮಾಧ್ಯಮಗಳ ಮುಂದೆ ಮಾತನಾಡುವಾಗ ಕೂಡ ಬಹಳ ಎಚ್ಚರಿಕೆಯಿಂದ ಮಾತನಾಡ್ತಾ ಇರುವಂತದ್ದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಇವತ್ತು ಇಡೀ ದಿನ ಸಿಎಂ ಸಿದ್ದರಾಮಯ್ಯನವರು ಯಾವುದೇ ಕಾರ್ಯಕ್ರಮಗಳನ್ನ ಹಾಕೊಂಡಿಲ್ಲ, ತಮ್ಮ ನಿವಾಸದಲ್ಲೇ ಇದ್ದಾರೆ. ಸಿಎಂ ನಿವಾಸಕ್ಕೆ ಬೈರತಿ ಸುರೇಶ್, ಎಂಸಿ ಸುಧಾಕರ್ ಸೇರಿದಂತೆ ಹಲವು ನಾಯಕರು ಬಂದು ಅವರನ್ನ ಭೇಟಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೂ ಕೂಡ ಅವರ ಬೆಂಬಲಿಗ ಶಾಸಕರು ಯಾರಿದ್ದಾರೆ ಅವರು ಬಂದು ಭೇಟಿ ಮಾಡ್ಕೊಂಡು ಹೋಗ್ತಾ ಇರುವಂತದನ್ನ ನೋಡಬಹುದು. ಡಿಕೆ ಸುರೇಶ್ ಮತ್ತೆ ಡಿಕೆ ಶಿವಕುಮಾರ್ ಇಬ್ರು ಕೂಡ ಚರ್ಚೆಯಲ್ಲಿ ತೊಡಗಿದ್ದಾರೆ. ಅವರ ಮನೆಗೆ ಕುಣಿಗಲ್ ರಂಗನಾಥ್ ಕೂಡ ಬಂದಿದ್ದಾರೆ. ಖರ್ಗೆ ಅವರ ನಿವಾಸಕ್ಕೆ ಇವತ್ತು ಒಂದಷ್ಟು ಜನ ನಾಯಕರು ಬಂದು ಅವರನ್ನ ಭೇಟಿ ಮಾಡಿ ಮಾತನಾಡುವಂತದ್ದು ಕೂಡ ನಡೆಯುತ್ತೆ. ಒಂದಷ್ಟು ಜನ ಶಾಸಕರು ಹೇಳುವ ಪ್ರಕಾರ ಸಂಪುಟ ಪುನರ್ರಚನೆ ಆದರೆ ತಮಗೂ ಕೂಡ ಅವಕಾಶವನ್ನ ಮಾಡಿಕೊಡ್ಬೇಕು ಅಥವಾ ತಮ್ಮ ಜಿಲ್ಲೆಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಹೈಕಮಾಂಡ್ ಮುಂದೆ ಬೇಡಿಕೆಯನ್ನ ಇಡ್ತಾ ಇದ್ದೀವಿ ಅನ್ನುವಂಥ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ನಾಯಕತ್ವ ಬದಲಾವಣೆ ಆಗುತ್ತಾ ಅನ್ನುವಂಥ ಪ್ರಶ್ನೆಯನ್ನ ಕೇಳಿದಾಗ ಯಾರೂ ಕೂಡ ಸ್ಪಷ್ಟವಾದ ಉತ್ತರಗಳನ್ನ ನೀಡುತ್ತಿಲ್ಲ. ಅಂದ್ರೆ ಇದೆಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ ಅನ್ನುವಂಥ ಒಂದು ಜಾಣ ಉತ್ತರವನ್ನ ಮಾಧ್ಯಮಗಳ ಮುಂದೆ ಹೇಳ್ತಾ ಇರುವಂತದ್ದು. 2.5 ವರ್ಷ ಸರ್ಕಾರಕ್ಕೆ ತುಂಬಿರುವಂತಹ ಹಿನ್ನೆಲೆಯಲ್ಲಿ ಖಂಡಿತವಾಗ್ಲೂ ನಾಯಕತ್ವ ಬದಲಾವಣೆ ಆಗಬೇಕು ಅನ್ನುವಂಥ ಇಚ್ಛೆ ಕೆಲವರ ಮನಸ್ಸಿನಲ್ಲಿ ಇದ್ರೂ ಕೂಡ ಯಾರೂ ಕೂಡ ಅದನ್ನ ಬಹಿರಂಗವಾಗಿ ಇದೀಗ ಹೇಳ್ತಿಲ್ಲ. ಆದ್ರೆ ನಡೀತಾ ಇರುವಂತಹ ಬೆಳವಣಿಗೆಗಳನ್ನ ನೋಡಿದ್ದೆ ಆದ್ರೆ ಅಂದ್ರೆ ಖರ್ಗೆ ಅವರ ನಿವಾಸದಲ್ಲಿ ನಿನ್ನೆಯಿಂದಲೂ ಎಲ್ಲ ನಾಯಕರು ಬಂದು ಭೇಟಿ ಮಾಡಿಕೊಂಡು ಹೋಗ್ತಾ ಇರುವಂತದನ್ನ ನೋಡಿದ್ರೆ ಯಾವುದೋ ಒಂದು ಮಹತ್ವದ ಬೆಳವಣಿಗೆ ಅಂತೂ ನಡೀತಿದೆ ಅಂತ ಹೇಳಬಹುದು. ಸಿದ್ದರಾಮಯ್ಯನವರು ತಡರಾತ್ರಿ ಬಹಳ ಹೊತ್ತಿನವರೆಗೂ ಖರ್ಗೆ ಅವರ ನಿವಾಸದಲ್ಲಿ ಸಭೆಯನ್ನ ಮಾಡ್ತಾರೆ. ಸಭೆಯಲ್ಲಿ ಮಾತಾಡಿಕೊಂಡು ಮನೆಗೆ
ಬರ್ತಾರೆ, ಇವತ್ತು ಇಡೀ ದಿನ ತಮ್ಮ ನಿವಾಸದಲ್ಲೇ ಇರ್ತಾರೆ. ಇವತ್ತು ಖರ್ಗೆ ಅವರ ನಿವಾಸಕ್ಕೆ ಒಂದಷ್ಟು ಜನ ಸಚಿವರು ಶಾಸಕರು ಬರುವಂತ ಸಾಧ್ಯತೆ ಇದೆ. ಮಧ್ಯಾಹ್ನ ಭೋಜನದ ನೆಪದಲ್ಲೂ ಕೂಡ ಖರ್ಗೆ ಅವರ ಮನೆಗೆ ಒಂದಷ್ಟು ಜನ ನಾಯಕರು ಭೇಟಿ ಕೊಡುವಂತ ಸಾಧ್ಯತೆ ಇದೆ. ಈ ಎಲ್ಲ ಭೇಟಿಯ ಸಂದರ್ಭದಲ್ಲೂ ಪ್ರಮುಖವಾಗಿ ನಾಯಕತ್ವದ ವಿಚಾರ ಮತ್ತು ಸಂಪುಟದ ಪುನರ್ರಚನೆಯ ವಿಚಾರವಾಗಿ ಮಾತನಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಇನ್ನೊಂದು 2-3 ದಿನಗಳಲ್ಲಿ ಈ ಎಲ್ಲ ಬೆಳವಣಿಗೆಗಳಿಗೂ ಕೂಡ ಒಂದು ಸ್ಪಷ್ಟತೆ ಸಿಗಲಿದೆ ಅಂತ ಹೇಳ್ಬಹುದು. ಸುರೇಶ್, ನಾವು ಏನೆಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ದೀವಿ, ಒಂದ್ ಕಡೆ ಸಿಎಂ ಹೋಗಿ ಖರ್ಗೆ ಅವರನ್ನ ಭೇಟಿ ಆಗ್ತಾರೆ, ಮತ್ತೊಂದ್ ಕಡೆ DCM ಹೋಗಿ ಭೇಟಿ ಆಗ್ತಾರೆ. ಆದ್ರೆ ರಾಹುಲ್ ಗಾಂಧಿ ಅವ್ರ ಮಾತ್ರ ಯಾರ ಮಾತಿಗೂ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ಖರ್ಗೆ ಅವರು ಒಂದ್ ರೀತಿ ಇಕ್ಕಟ್ಟಿಗೆ ಸಿಲುಕೊಂಡಂಗೆ ಕಾಣಿಸ್ತಾ ಇಲ್ವಾ? ನಯನ, ರಾಜ್ಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳನ್ನ ಹೈಕಮಾಂಡ್ಗೆ ಮುಟ್ಟಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಂದ್ರೆ ಒಂದಷ್ಟು ಜನ ನಾಯಕರು ದೆಹಲಿಗೆ ತೆರಳಿ ಖರ್ಗೆ ಅವರನ್ನ ಭೇಟಿ ಮಾಡಿಕೊಂಡು ಬಂದ್ರು. ರಾಹುಲ್ ಗಾಂಧಿ ಅವರು ಸದ್ಯದ ಮಟ್ಟಿಗೆ ಹೌದು, ತಾವು ಹೇಳಿದ್ದು ನಿಜ ಇದೆ. ಯಾವುದೇ ಮಾತಿಗೆ ಅಥವಾ ಯಾವುದೇ ಪ್ರತಿಕ್ರಿಯೆಗೂ ಕೂಡ ಯಾವುದೇ ನಾಯಕರಿಗೂ ಕೂಡ ಸಿಗದೇ ಇರುವಂತದ್ದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಸದ್ಯದಲ್ಲೇ ಮುಂದೆ ಬೆಳಗಾವಿಯ ಅಧಿವೇಶನ ಕೂಡ ಇದೆ. ಅಧಿವೇಶನದಕ್ಕೆ ಮುಂಚೆ ಸಂಪುಟ ಪುನರ್ರಚನೆ ಅಥವಾ ನಾಯಕತ್ವ ಬದಲಾವಣೆ ಆಗುವುದಂತೂ ಸದ್ಯದ ಮಟ್ಟಿಗೆ ಅನುಮಾನ ಅಂತ ಇವತ್ತಿನ ಬೆಳವಣಿಗೆಗಳನ್ನ ನೋಡಿದ್ರೆ ಹೇಳಲಾಗ್ತಾ ಇದೆ. ಖರ್ಗೆ ಅವರು ರಾಜ್ಯದ ನಾಯಕರು ಮತ್ತು ರಾಜ್ಯದ ಬೆಳವಣಿಗೆಗಳನ್ನು ಬಲ್ಲವರಾಗಿರೋದ್ರಿಂದ ಎಲ್ಲ ಜವಾಬ್ದಾರಿಯನ್ನ ಖರ್ಗೆ ಅವರ ಹೆಗಲಿಗೆ ಹೊರಿಸಿದಂತೆ ಸದ್ಯಕ್ಕಂತೂ ಕಾಣ್ತಾ ಇದೆ. ಹಾಗಾಗಿಯೇ ಖರ್ಗೆ ಅವರು ತಮ್ಮ ನಿವಾಸಕ್ಕೆ ಎಲ್ಲ ನಾಯಕರನ್ನ ಕರೆಸ್ಕೊಂಡು ಅಂದ್ರೆ DCM DK ಶಿವಕುಮಾರ್ ಕೂಡ ಹೋಗಿ ಖರ್ಗೆ ಅವರನ್ನ ಭೇಟಿ ಮಾಡಿದ್ರು. ಖುದ್ದು CM ಅವರು ಕೂಡ ಖರ್ಗೆ ಅವರ ನಿವಾಸಕ್ಕೆ ಭೇಟಿ ಮಾಡಿ ಸಾಕಷ್ಟು ಹೊತ್ತು ಚರ್ಚೆಯನ್ನ ನಡೆಸಿದ್ದಾರೆ. ಇವತ್ತು ಒಂದಷ್ಟು ಜನ ಅಂದ್ರೆ ಎರಡೂ ಬಣದ ಅನ್ನೋದಕ್ಕಿಂತಲೂ DCM DK ಶಿವಕುಮಾರ್ ಪರ ಇರುವಂತಹ ಒಂದಷ್ಟು ಜನ ನಾಯಕರು, ಸಿದ್ದರಾಮಯ್ಯ ಪರ ಇರುವಂತಹ ಒಂದಷ್ಟು ಜನ ನಾಯಕರು ಕೂಡ ಖರ್ಗೆ ಅವರ ನಿವಾಸಕ್ಕೆ ತೆರಳಿ ಅವರ ಜೊತೆಯಲ್ಲಿ ಮಾತುಕತೆಯನ್ನ ನಡೆಸುವಂತಹ ಸಾಧ್ಯತೆ ಬಹಳಷ್ಟು ಇವತ್ತು ಇದೆ. ಅದಕ್ಕೂ ಮುಂಚಿತವಾಗಿ ಸಿದ್ದರಾಮಯ್ಯ ಅವರ ನಿವಾಸಕ್ಕೂ ಕೂಡ ಒಂದಷ್ಟು ಜನ ಬಂದು ಅವರ ಬೆಂಬಲಿಗರು ಅವರ ಜೊತೆಯಲ್ಲಿ ಮಾತಾಡ್ತಾ ಇರುವಂತದ್ದನ್ನ ಅಂದ್ರೆ ನಿನ್ನೆ ಸಭೆಯಲ್ಲಿ ಏನಾಯ್ತು ಅನ್ನುವಂಥ ಮಾಹಿತಿಯನ್ನ ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಬಹುತೇಕ ಎಲ್ಲ ರಾಜ್ಯದ ಬೆಳವಣಿಗೆಗಳ ಎಲ್ಲ ಜವಾಬ್ದಾರಿಯನ್ನ ಖರ್ಗೆ ಅವರ ಹೆಗಲಿಗೆ ರಾಹುಲ್ ಗಾಂಧಿ ಅವರು ಹೊರಿಸಿದಂತೆ ಸದ್ಯಕ್ಕಂತೂ ಕಾಣ್ತಾ ಇದೆ. ಹಾಗಾಗಿ ಮುಂದೆ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂದ್ರೆ ಇವತ್ತು ಯಾರೆಲ್ಲ ಖರ್ಗೆ ಅವರ ನಿವಾಸಕ್ಕೆ ಭೇಟಿ ಕೊಡ್ತಾರೆ, ಇವತ್ತಿನ ಸಭೆಯಲ್ಲಿ ಏನೆಲ್ಲ ಮಾತುಕತೆಗಳಾಗ್ತವೆ, ನಿಜಕ್ಕೂ ಇದು ಸಂಪುಟ ಪುನರ್ರಚನೆಯ ಕಸರತ್ತು ಅಷ್ಟೇನಾ ಅಥವಾ ಪವರ್ ಶೇರಿಂಗ್ ಅನ್ನುವಂಥದ್ದು ಅಂದ್ರೆ CM ಸ್ಥಾನದ ಬದಲಾವಣೆಯೇ ಆಗಬಹುದಾ ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಷ್ಟೇ ನಾವು ಕಾದ್ ನೋಡ್ಬೇಕು. ನಯನ, ಥ್ಯಾಂಕ್ ಯು ಸುರೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.